ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ನಾವು ಮಾರ್ಚ್ ತಿಂಗಳಲ್ಲಿ ಮತ್ತೆ ತಿರುಮಲ ಬಾಲಾಜಿಯವರ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಹಾಗಾಗಿ ನೀವು ನಮ್ಮ ಜೊತೆಗೆ ಬನ್ನಿ. ನಮ್ಮ ತಿಟ್ಟೂರು ರೈಲ್ವೆ ಸ್ಟೇಷನಲ್ಲಿ ಸಿಗ್ತೀನಿ. ಹಂಗೆ ಹೋಗೋಣ, ಜರ್ನಿ ಮಾಡ್ತಾ ಹೋಗೋಣ ತಿರುಪತಿಗೆ. ಬನ್ನಿ ಫ್ರೆಂಡ್ಸ್. ಬ್ಯಾಗ್ ಕೂಡ ರೆಡಿ ಮಾಡ್ಕೊಂಡಿದ್ವಿ, ನಾವು ಕೂಡ ರೆಡಿ ಆಗಿದ್ವಿ, ಅಪ್ಪಾಜಿ ಅಮ್ಮನೂ ಕೂಡ ರೆಡಿ ಆಗಿದ್ರು. ಬನ್ನಿ ಫ್ರೆಂಡ್ಸ್, ಈಗ ತಿಟ್ಟೂರು ರೈಲ್ವೆ ಸ್ಟೇಷನ್ ಹತ್ರ ಹೋಗೋಣ. ಫ್ರೆಂಡ್ಸ್, ಇವಾಗ ಏನು ನೋಡ್ತಿದ್ದೀರಲ್ಲ, ಇದೇ ನಮ್ಮ ತಿಪ್ಟೂರು ರೈಲ್ವೆ ಸ್ಟೇಷನ್. ತಿಪ್ಟೂರಿಂದ ಯಾರೆಲ್ಲ ವೀಡಿಯೋ ನೋಡ್ತೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ, ಮತ್ತು ತಿಪ್ಟೂರು ಅಂತ ಕಮೆಂಟ್ ಹಾಕಿ, ಮತ್ತು ನನ್ನ ವೀಡಿಯೋಸ್ಗೆಲ್ಲ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾವು ತಿಪ್ಟೂರಿಂದ ವಿಶ್ವಮ್ಮನವ ಟ್ರೈನ್ಗೆ ಬಂದಿದ್ವಿ. ನೋಡಿ, ಟ್ರೈನ್ ಇಲ್ಲೇ ನಿಂತ್ಕೊಂಡಿದ್ದೆ. ಈ ಟ್ರೈನ್ಗೆ ಬಂದು ಇಳಿದು ನಾವು ಸ್ನ್ಯಾಕ್ಸ್ ಮಾಮೂಲಿ ರೆಗ್ಯುಲರಾಗಿ ತೊಗೊತಿದ್ವಲ್ಲ, ಅದೇ ಅಂಗಡಿಲಿ ಸ್ನ್ಯಾಕ್ಸ್ ತೊಗೊಂಡು ನೆಕ್ಸ್ಟ್ ಬರೋ ಟ್ರೈನ್ಗೆ ವೆಯ್ಟ್ ಮಾಡ್ತಿದ್ವಿ ಫ್ರೆಂಡ್ಸ್. ಫೈನಲಿ ಆ ಟ್ರೈನ್ ಕೂಡ ಬಂತು. ಇದು ಬಂದು ಚಾಮರಾಜನಗರ ತಿರುಪತಿ ಎಕ್ಸ್ಪ್ರೆಸ್ಸು. ಫ್ರೆಂಡ್ಸ್, ಈ ಟ್ರೈನು ಇವತ್ತು ಬೆಂಗಳೂರಿಗೆ ಬಂದಿದ್ದು ಸ್ವಲ್ಪ ಲೇಟ್ ಆಯಿತು. ನಾವು ರಿಸರ್ವೇಷನ್ ಮಾಡಿಸಿದ್ದೀವಿ ಇದಕ್ಕೆ, ಸ್ಲೀಪರ್ ಕೋಚಿಗೆ. ಹಾಗಾಗಿ ರಿಸರ್ವೇಷನ್ ಇದೆ. ನೆಕ್ಸ್ಟ್ ನಾನು ತಿರುಪತಿಲಿ ಸಿಗ್ತೀನಿ ಫ್ರೆಂಡ್ಸ್. ನಮ್ಮ ಟ್ರೈನು ತಿರುಪತಿಗೆ ರೀಚ್ ಆಗೋ ಅಷ್ಟೊತ್ತಿಗೆ 4:07 ಆಗಿತ್ತು. ನಾವು ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ಹೊರಟ್ವಿ ಫ್ರೆಂಡ್ಸ್. ಈ ಸರಿ ಒಂದು ಏನಂದರೆ, ನಾವು ಸ್ಟೆಪ್ಸ್ನ ಹತ್ತುತ್ತಾ ಇಲ್ಲ, ಬಸ್ಸಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಫ್ರೆಂಡ್ಸ್. ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದ ಪ್ರಕಾರ ನಾವು ರೈಲ್ವೆ ಸ್ಟೇಷನಿಂದ ಅಲ್ಲೇ ವಿಷ್ಣು ನಿವಾಸಂ ಹತ್ರ ಬಂದು ನಾವು ಮೇಲ್ಗಡೆ ಬೆಟ್ಟಕ್ಕೆ ಹೋಗೋವಂಥ ಬಸ್ನ ಹತ್ತಿದ್ವಿ. ನಾವು AC ಬಸ್ ಹತ್ತಿತ್ತು. ಅದಕ್ಕೆ ಪ್ರೈಸ್ ಬಂದು ಪರ್ ಪರ್ಸನ್ 110 ಆಗುತ್ತೆ. ಹಾಗಾಗಿ ನಾವು 3 ಜನ ಇದ್ವಲ್ಲ, ಒಟ್ಟಿಗೆ ಟಿಕೆಟ್ ತೊಗೊಂಬಿಟ್ಟು ಹತ್ತಿದ್ವಿ. ಇವಾಗ ಏನು ತೋರಿಸ್ತಿದ್ದೀನಲ್ಲ ಫ್ರೆಂಡ್ಸ್, ಇದು ಬಂದು ಚೆಕ್ಕಿಂಗ್ ಪಾಯಿಂಟು. ಈ ಚೆಕ್ಕಿಂಗ್ ಪಾಯಿಂಟ್ನ ಮುಗಿಸ್ಕೊಂಡಾಗ ಮಾತ್ರ ನಮ್ಮನ್ನು ಬೆಟ್ಟದ ಮೇಲೆ ಹೋಗೋಕ್ಕೆ ಅಲೋ ಮಾಡ್ತಾರೆ ಫ್ರೆಂಡ್ಸ್. ಮತ್ತು ಪ್ಲಾಸ್ಟಿಕ್ ವಾಟರ್ ಬಾಟಲ್ ಏನು ಅಲೋ ಇಲ್ಲ. ಅದಾದಮೇಲೆ ನಮಗೆ ಟಿಕೆಟ್ ಈ ಥರ ಇತ್ತು, 330 ರೂಪಾಯಿ. ಮತ್ತು ಬಸ್ಸಲ್ಲಿ ಈ ಥರ ಡಿಸ್ಪ್ಲೇ ಆಗ್ತಿತ್ತು, ವೆಲ್ಕಮ್ ಟು ತಿರುಪತಿ ಅಂತ ಫ್ರೆಂಡ್ಸ್. ಚೆಕ್ಕಿಂಗ್ ಪಾಯಿಂಟ್ ಎಲ್ಲ ಮುಗಿಸ್ಕೊಂಡು ಬಸ್ ಕೂಡ ಹೊರಡ್ತು ಫ್ರೆಂಡ್ಸ್. ಬಸ್ಸು ಕೂಡ ಬೇಗನೆ ರೀಚ್ ಆಯಿತು ತಿರುಮಲಗೆ. 5:30 ಅಷ್ಟೊತ್ತಿಗೆಲ್ಲ ಬಸ್ಸು ಮೇಲ್ಗಡೆಗೆ ರೀಚ್ ಆಯಿತು. ನಾವು ಬಂದರೆ ತಕ್ಷಣ ನಾವು CRO ಆಫೀಸ್ ಹತ್ರನೇ ಹೇಳ್ಕೊಂಡು ಬೇಗ ರೂಮ್ ರಿಜಿಸ್ಟ್ರೇಷನ್ ಮಾಡ್ಸೋಕ್ಕೋಸ್ಕರ ಕ್ಯೂ ಲೈನ್ ಸ್ಟಾರ್ಟ್ ಆಗಿತ್ತು. ಆ ಕ್ಯೂ ಲೈನ್ಸ್ಗೆ ಹೋಗಿ ಜಾಯ್ನ್ ಆದ್ವಿ ಫ್ರೆಂಡ್ಸ್. ಇದು CRO ಆಫೀಸ್ ಕೆಳಗಡೆ ಒಂದು ಆಫೀಸ್ ಇದೆ. ಅಲ್ಲಿಗೆ ಬಂದುಬಿಟ್ಟು ನಮ್ಮ ಫೋನ್ ನಂಬರು ಮತ್ತು ID ಪ್ರೂಫ್ನ ಕೊಟ್ಟರೆ ನಮಗೆ ರೂಮ್ ರಿಜಿಸ್ಟ್ರೇಷನ್ ಮಾಡಿಕೊಡ್ತಾರೆ ಫ್ರೆಂಡ್ಸ್. ಆ ಸ್ಲಿಪ್ಪು ಈ ಥರ ಇರುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಬಂದು ನಾವು ಟೀ ತೊಗೊಂಡ್ವಿ. ಇದು CRO ಆಫೀಸ್ ಹತ್ರನೇ ಇರೋ ಟೀ ಬೋರ್ಡಲ್ಲಿ ನಾವು ಟೀ ತೊಗೊಂಡಿದ್ದು ಫ್ರೆಂಡ್ಸ್. ನಾವು ಅಲ್ಲಿಂದ ನೆಕ್ಸ್ಟ್ ಬಂದಿದ್ದು ಮಾಧವ ನಿಲಯಂ ಹತ್ರ. ಇಲ್ಲಿ ನಮಗೆ ಫ್ರೀಯಾಗಿ ಲಾಕರ್ಸು ಮತ್ತು ಊಟದ ಹಾಲು, ಬಾತ್ರೂಮು, ವಾಶ್ರೂಮ್ ಎಲ್ಲ ಫೆಸಿಲಿಟಿ ಇದೆ. ಅಂದರೆ ನಾವು ರೂಮ್ ರಿಜಿಸ್ಟ್ರೇಷನ್ ಮಾಡಿಸ್ಬಂದಿದ್ವಲ್ವಾ, ನಮಗೆ ರೂಮ್ ಅಲಾಟ್ಮೆಂಟ್ ಆಗೋವರೆಗೆ ಇಲ್ಲೇ ಸ್ಟೇ ಮಾಡೋಣ ಅಂದ್ಕೊಂಡು ಬಂದಿದ್ದು ಫ್ರೆಂಡ್ಸ್ ಮಾಧವ ನಿಲಯಂ ಹತ್ರ. ಇಲ್ಲೂ ಅಷ್ಟೇ, ಫಸ್ಟ್ ಹೋಗಿ ಆಧಾರ್ ಕಾರ್ಡು ಮತ್ತು ಫೋನ್ ನಂಬರ್ ಹೇಳಿದ್ರೆ ಅದಕ್ಕೂ ರಿಜಿಸ್ಟ್ರೇಷನ್ ಮಾಡಿಕೊಡ್ತಾರೆ. ಆವಾಗ ಲಾಕರ್ ಅಲಾಟ್ಮೆಂಟ್ ಆಗುತ್ತೆ, ಆಗ ನಾವು ಲಾಕರ್ ತೊಗೋಬೋದು ಫ್ರೆಂಡ್ಸ್ ಈಸಿಯಾಗಿ ಫ್ರೆಂಡ್ಸ್. ನಾವಲ್ಲಿಂದ ನೆಕ್ಸ್ಟ್ ಬಂದಿದ್ದು ಸ್ವಾಮಿ ಪುಷ್ಕರಣಿ ಹತ್ರ. ರೂಮ್ ಬರೋ ಅಷ್ಟೊತ್ತಿಗೆ ಇಲ್ಲಿ ಸ್ನಾನ ಮಾಡಿಬಿಟ್ಟು ಸ್ವಲ್ಪ ದೇವಸ್ಥಾನದ ಹತ್ರ ಹೋಗೋದಿತ್ತು. ಹಾಗಾಗಿ ಬಂದು ಇಲ್ಲಿ ಸ್ನಾನ ಮಾಡಿಕೊಂಡು ನಾಮವನ್ನು ಕೂಡ ಇಕ್ಸ್ಕೊಂಡು ನೆಕ್ಸ್ಟ್ ನಾವು ವರಹಸ್ವಾಮಿ ದರ್ಶನ ಮಾಡೋಕ್ಕೆ ಅಂತ ಕ್ಯೂ ಲೈನ್ಸ್ಗೆ ಹೋಗಿದ್ವಿ. ದರ್ಶನ ಒಂದು 1/2 ಅವರಲ್ಲಿ ಆಯಿತು. ಕ್ಯೂ ಲೈನ್ಸ್ನ ತುಂಬ ಜಾಸ್ತಿ ಮಾಡಿದ್ದಾರೆ, ಹಾಗಾಗಿ ಒಂದು 1/2 ಅವರ್ ಬೇಕಾಗುತ್ತೆ. ದರ್ಶನ ಏನೋ ಮುಗೀತು ನೋಡಿ. ಇವಾಗ ಏನು ತೋರಿಸ್ತಿದ್ದೀನಲ್ಲ, ಇದೇ ವರಹಸ್ವಾಮಿ ದೇವಸ್ಥಾನ. ಆಲ್ಮೋಸ್ಟ್ ಎಲ್ಲ ನೋಡಿಕೊಂಡು ಎಲ್ಲರೂ ಜನ ಜಾಸ್ತಿನೇ ಹೋಗ್ತಾರೆ ದೇವಸ್ಥಾನಕ್ಕೆ. ಮೊದಲು ಇಷ್ಟೊಂದು ಜನ ಹೋಗ್ತಿರ್ಲಿಲ್ಲ ವರಹಸ್ವಾಮಿ ದೇವಸ್ಥಾನಕ್ಕೆ. ನಾವು ಕೂಡ ಇಲ್ಲಿ ಫಸ್ಟ್ ದರ್ಶನ ಮಾಡ್ಕೊಂಡ್ವಿ ಫ್ರೆಂಡ್ಸ್. ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದು ಅಯವಧನ ಸ್ವಾಮಿ ದೇವಸ್ಥಾನದ ಹತ್ರ. ಇಲ್ಲಿ ಅಯವಧನ ಸ್ವಾಮಿ ಅವರು ಇದ್ದಾರೆ. ಇಲ್ಲೂ ಕೂಡ ನಾವು ದರ್ಶನ ಮಾಡ್ಕೋಬೋದು ಫ್ರೆಂಡ್ಸ್. ದೇವಸ್ಥಾನ ತುಂಬ ಚೆನ್ನಾಗೇನೆ ಇದೆ. ಇದು ವೆಂಗಮಾಂಬ ಅನ್ನಪ್ರಸಾದ ಕೇಂದ್ರದ ಪಕ್ಕದಲ್ಲೇ ಇದೆ. ನೀವು ಯಾರು ದರ್ಶನ ಮಾಡಿಲ್ಲ, ಬಂದು ವಿಸಿಟ್ ಕೊಡಿ ಫ್ರೆಂಡ್ಸ್. ದೇವಸ್ಥಾನ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೆಕ್ಸ್ಟ್ ಹಂಗೆ ಮಾಡಬೀದಿಯಲ್ಲಿ ಹಂಗೆ ಅಯವಧನ ಸ್ವಾಮಿ ದೇವಸ್ಥಾನದಿಂದ ಸ್ಟ್ರೈಟ್ ನಡ್ಕೊಂಬಂದರೆ ಸ್ವಾಮಿ ಅವರ ದೇವಸ್ಥಾನ ಸಿಗುತ್ತೆ. ಇದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೋಡೋಕ್ಕೆ. ಬನ್ನಿ ಫ್ರೆಂಡ್ಸ್, ಹೋಗೋಣ ದೇವಸ್ಥಾನ ನೋಡೋಕ್ಕೆ ಫ್ರೆಂಡ್ಸ್. ಇವಾಗ ಏನು ದೇವಸ್ಥಾನ ಗೋಪುರ ಕಾಣಿಸ್ತಿದೆಯಲ್ಲ, ಅದೇ ಸ್ವಾಮಿಯವರ ಶ್ರೀವಾರಿ ದೇವಸ್ಥಾನ. ತುಂಬಾ ಚೆನ್ನಾಗಿದೆ ನೋಡೋಕ್ಕೆ, 2 ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿದೆ. ಮತ್ತು ಇಲ್ಲಿ ಯಾವುದೇ ಥರದ ಸ್ಲಿಪ್ಪರ್ಸ್ ಅವ್ರು ನಾಟ್ ಅಲೌಡ್. ಇದನ್ನು ಮಾಡಬೀದಿಗಳಂತ ಕರೀತಾರೆ. ಹಾಗಾಗಿ ಇಲ್ಲೆಲ್ಲೂ ನಾವು ಸ್ಲಿಪ್ಪರ್ ಹಾಕ್ಕೊಂಡು ಓಡಾಡೋಂಗಿಲ್ಲ ಫ್ರೆಂಡ್ಸ್. ಆದರೂ ಸ್ವಲ್ಪ ಜನ ಹಾಕ್ಕೊಂಡು ಓಡಾಡ್ತಾರೆ, ಆದರೂ ಹಾಕ್ಕೊಂಡು ಓಡಾಡಬಾರ್ದು ಫ್ರೆಂಡ್ಸ್. ಪವಿತ್ರವಾದ ಜಾಗ, ಸ್ವಾಮಿ ಇರ್ತಾರೆ ಅನ್ನೋ ಕಾರಣಕ್ಕೆ ಯಾರೂ ಯೂಸ್ ಮಾಡಲ್ಲ. ನೀವು ಯಾರೂ ಹಾಕೋಬಾರ್ದು
ಫ್ರೆಂಡ್ಸ್ ನಾವಲ್ಲಿಂದ ನೆಕ್ಸ್ಟ್ ಬಂದಿದ್ದು ಊಟ ಮಾಡೋಣ ಅಂತ ಮಾತೃಶ್ರೀ ವೆಂಗಮಾಂಬ ಅನ್ನಪ್ರಸಾದ ಕೇಂದ್ರ ಹತ್ರ ಬಂದ್ವಿ. ಫ್ರೆಂಡ್ಸ್ ಇದು ದೇವಸ್ಥಾನದಲ್ಲಿ ಕೊಡೋ ಅಂಥದ್ದು ಅನ್ನಪ್ರಸಾದ ಕೇಂದ್ರ ಆಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಯಾವುದಕ್ಕೂ ಕಂಪೇರೇ ಮಾಡೋಕ್ಕಾಗಲ್ಲ. ಪ್ರಸಾದ ಅಷ್ಟು ಚೆನ್ನಾಗಿರುತ್ತೆ. ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಫ್ರೆಂಡ್ಸ್ ನೆಕ್ಸ್ಟ್ ನಾವು ಇಷ್ಟೆಲ್ಲ ಕೆಲಸ ಮುಗಿಸೋ ಅಷ್ಟೊತ್ತಿಗೆ ನಮಗೆ ಫೋನ್ಗೆ ಮೆಸೇಜ್ ಬಂದಿತ್ತು, ನಮಗೆ GNCಯಲ್ಲಿ ರೂಮ್ ಅಲಾಟ್ಮೆಂಟ್ ಆಗಿದೆ ಅಂತ. ಹಾಗಾಗಿ GNC ಆಫೀಸ್ಗೆ ಹೋಗಿ ಅದೇನು ರಿಜಿಸ್ಟ್ರೇಷನ್ ಮಾಡಿರೋ ಸ್ಲಿಪ್ ಏನಿತ್ತಲ್ಲ ಅದನ್ನು ತೋರಿಸಿ ಆ ಅಮೌಂಟ್ನ ಪೇ ಮಾಡಿಬಿಟ್ಟು ನಾವು ರೂಮ್ನ ತೊಗೊಂಡ್ವಿ. ಆ ರೂಮ್ ತೊಗೊಂಡಾದ್ಮೇಲೆ ರೂಮ್ ನಂಬರ್ ಹತ್ರ ಹುಡಿಕೊಂಡು ಹೋದ್ವಿ. ಅಲ್ಲಿ ಈ ಥರ ಒಂದು ಇತ್ತು, ಅಂದರೆ ರೂಮ್ ಕೀ ಇಸ್ಕೊಳ್ಳೋ ಅಂಥ ಕೌಂಟ್ರು. ಅಲ್ಲಿ ಹೋಗಿ ಸ್ಲಿಪ್ನ ತೋರಿಸಿದ್ದಕ್ಕೆ ನಮಗೆ ರೂಮ್ ಕೀ ಕೊಟ್ಟರು. ಅಲ್ಲೇನು ಕಾಣಿಸ್ತಿದೆಯಲ್ಲ ಅದೇ ನಮ್ಮ ರೂಮು. ಫ್ರೆಂಡ್ಸ್ ನಮಗೆ ಸಿಕ್ಕಿದ್ದು ಎಫು, ತುಂಬಾ ದೊಡ್ಡದಾಗೆ ಇತ್ತು ರೂಮು. ನಮ್ಮ 3 ಜನಕ್ಕೆ ಕಂಫರ್ಟಬಲ್ ಆಗಿ ಇತ್ತು. ನಮಗೆ EF ರೂಮ್ಗಳು ಸಿಕ್ಕಿದ್ರೆ ಮಿನಿಮಮ್ ಅಂದರೂ ಒಂದು 6 to 7 ಮೆಂಬರ್ಸ್ ಆರಾಮಾಗಿ ಸ್ಟೇ ಮಾಡ್ಬೋದು. ಬಟ್ ABCD ಸಿಕ್ಕಿದ್ರೆ ಒಂದು 4 to 5 ಮೆಂಬರ್ಸ್ ಸ್ಟೇ ಮಾಡ್ಬೋದು. ಫ್ರೆಂಡ್ಸ್ ನಾವು 3 ಜನ ಇದ್ದಿದ್ದ ಕಾರಣ ನಮಗೆ ರೂಮು ಕಂಫರ್ಟಬಲ್ ಅಂತಲೇ ಅನ್ನಿಸ್ತು. ಮಿರರ್ ಎಲ್ಲ ಕೊಟ್ಟಿದ್ದರು. ಮಾಮೂಲಿ 2 ಬೆಡ್ಡು, 2 ಪಿಲ್ಲೋಸು, ವಾಶ್ರೂಮ್ ಬಾತ್ರೂಮು ಅಟ್ಯಾಚ್ ಆಗೇ ಇತ್ತು. ಮತ್ತು ಫ್ಯಾನ್ ಕೂಡ ಇತ್ತು, ಚಾರ್ಜರ್ ಪೋರ್ಟ್ಸು ಎಲ್ಲ ಅವೈಲಬಲ್ ಇತ್ತು. ಫ್ರೆಂಡ್ಸ್ ತುಂಬಾ ಚೆನ್ನಾಗಿತ್ತು ರೂಮು, ದೊಡ್ಡದಾಗೇ ಇತ್ತು. ಇದು ರೆಂಟ್ ಬಂದ್ಬಿಟ್ಟು 50 ರೂಪೀಸ್ ಅಷ್ಟೇ. ಬಟ್ ಅಲ್ಲಿ ಆಫೀಸಲ್ಲಿ ಪೇ ಮಾಡುವಾಗ 550ನ ಪೇ ಮಾಡಬೇಕು. 500 ನಮಗೆ ರೀಫಂಡ್ ಆಗುತ್ತೆ, 50 ಮಾತ್ರ ರೂಮ್ ರೆಂಟ್ನ ತಗೋತಾರೆ. ಫ್ರೆಂಡ್ಸ್ ಆರಾಮಾಗಿ ನಾವು ತಿರುಮಲಕ್ಕೆ ಬಂದು ಈ ಥರ ಆಫ್ಲೈನ್ ರಿಜಿಸ್ಟ್ರೇಷನ್ ಮಾಡಿ ರೂಮ್ನ ತೊಗೋಬೋದು. ಫ್ರೆಂಡ್ಸ್ ನೀವು ಕೂಡ ರೂಮ್ನ ತೊಗೊಳ್ಳಿ. ಇದೇ ಥರನೇ ಆಲ್ಮೋಸ್ಟ್ ಯಾರು ತೊಗೊಳ್ಳೋರಿದ್ದರೆ ಈ ಥರ ಸೇವಾ ಆಫೀಸ್ನ ಉಪಯೋಗಿಸ್ಕೊಂಡು ನಾವು ರೂಮ್ ತೊಗೋಬೋದು. ಫ್ರೆಂಡ್ಸ್ ನಮಗೆ ರೂಮ್ ಸಿಕ್ಕಿತ್ತಲ್ಲ, ಅದಾದಮೇಲೆ ನಾವು ಸ್ವಲ್ಪ ಹೊತ್ತು ರೂಮಲ್ಲಿ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಈವ್ನಿಂಗ್ ಎದ್ಬಿಟ್ಟು ನಾವು ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ GNC ಹತ್ರ ಇರೋ GNC ಪಾರ್ಕ್ ಅಂದರೆ ಗೀತೋಪದೇಶ ಪಾರ್ಕ್ ಹತ್ರ ಬಂದ್ವಿ. ಈವ್ನಿಂಗ್ ಆಗಿದ್ದರಿಂದ ಈ ಥರ ಲೈಟಿಂಗ್ಸ್ ಅರೇಂಜ್ಮೆಂಟ್ ಎಲ್ಲ ಇತ್ತು, ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಿತ್ತು ಪಾರ್ಕು. ಈ ಪಾರ್ಕ್ನ ಬೆಳಗ್ಗೆ ನೋಡಿದ್ರೇ ಒಂಥರ ಕಾಣುತ್ತೆ, ಈವ್ನಿಂಗ್ ಟೈಮಲ್ಲಿ ನೋಡಿದ್ರೇ ತುಂಬಾ ಚೆನ್ನಾಗಿ ಕಾಣುತ್ತೆ. ಫ್ರೆಂಡ್ಸ್ ಈವ್ನಿಂಗ್ ಟೈಮಲ್ಲಿ ಲೈಟಿಂಗ್ಸ್ ಎಲ್ಲ ಅರೇಂಜ್ ಆಗಿರುತ್ತೆ, ತುಂಬಾ ಚೆನ್ನಾಗಿ ಕಾಣುತ್ತೆ. ಫ್ರೆಂಡ್ಸ್ ಅಲ್ಲಿಂದ ಹಂಗೆ ನಾವು ನಡ್ಕೊಂಬಂದು CRO ಆಫೀಸ್ ಹತ್ರ ಬಂದ್ವಿ. ನೋಡಿ ಮೇಲ್ಗಡೆಯಿಂದ ನೋಡೋಕ್ಕೆ CRO ಯಾವ ಥರ ಕಾಣುತ್ತೆ ಅಂತ. ಅದಾದಮೇಲೆ ಅಲ್ಲಿಂದ ಹಂಗೆ ಮುಂದಕ್ಕೆ ಬಂದು ನಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ದೇವಸ್ಥಾನ ಹತ್ರ ಹೋಗ್ಬೇಕಾಗಿತ್ತು, ಹಾಗಾಗಿ ಹೋಗ್ಬೇಕಾಗಿತ್ತಲ್ವ ಸರ್ಕಲ್ ಹತ್ರ ಬಂದ್ವಿ. ಫ್ರೆಂಡ್ಸ್ ಈ ಸರ್ಕಲ್ ಅಂದರೆ ಇದು ವೆಂಕಟೇಶ್ವರ ಸ್ವಾಮಿ ಸ್ಟ್ಯಾಚು ಇದೆಯಲ್ಲ ಆ ಸರ್ಕಲ್ಲು. CRO ಆಫೀಸ್ ಹತ್ರದಿಂದ ಬಂದರೆ ಹತ್ರನೇ ಆಗುತ್ತೆ, ನಡ್ಕೊಂಡು ಬರ್ಬೋದು. ಮತ್ತು ಫ್ರೀ ಬಸ್ಸಸ್ ಕೂಡ ಅವೈಲಬಿಲಿಟಿ ಇರುತ್ತೆ. ಯಾವುದೇ ಥರದ ನಡ್ಕೊಂಡೇ ಬರಬೇಕಂತ ಏನು ಕಂಡೀಷನ್ ಇಲ್ಲ. ಫ್ರೆಂಡ್ಸ್ ನೋಡಿ ಇದೇ ವೆಂಕಟೇಶ್ವರ ಸ್ವಾಮಿಯವರ ಸ್ಟ್ಯಾಚು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಅದು ಫುಲ್ಲು ಚಿತ್ರಣ ನಮಗೆ ಈ ಥರ ಇದೆ. ಇಲ್ಲಿ ಗರುಡ ಪರಮಾತ್ಮ ಮತ್ತು ಆಂಜನೇಯ ಸ್ವಾಮಿ ಎರಡರದ್ದು ಕೂಡ ಇದೆ. ತುಂಬಾ ಚೆನ್ನಾಗಿದೆ ಸ್ಟ್ಯಾಚು ನೋಡೋಕ್ಕೆ. ಎಲ್ಲರೂ ಕೂಡ ಫೋಟೋಸ್ ವೀಡಿಯೋಸ್ ಎಲ್ಲ ತಕ್ಕೋತಾ ಇರ್ತಾರೆ. ನಾವು ಕೂಡ ಕ್ಯಾಪ್ಚರ್ ಮಾಡಿಕೊಂಡು ನೆಕ್ಸ್ಟ್ ಮುಂದೆ ಹೊರಟ್ವಿ. ಫ್ರೆಂಡ್ಸ್ ಇವಾಗ ಏನು ಕಾಣಿಸ್ತಿದೆಯಲ್ಲ ಶಾಪಿಂಗ್ ಕಾಂಪ್ಲೆಕ್ಸ್ ಅಂತ, ಇಲ್ಲಾಸಿನೇ ನಾವು ದೇವಸ್ಥಾನಕ್ಕೆ ನಡ್ಕೊಂಡು ಹೋಗ್ಬೋದು, ಹತ್ರ ಆಗುತ್ತೆ. ನೋಡಿ ಫ್ರೆಂಡ್ಸ್ ಇವಾಗ ಏನು ನೋಡ್ತಿದ್ದೀರಲ್ಲ ಇದೇ ಸ್ವಾಮಿಯವರ ದೇವಸ್ಥಾನ. ನಾನು ಆವಾಗಲೇನು ಕೂಡ ತೋರಿಸ್ದೆ, ಅದು ಮಧ್ಯಾಹ್ನ ಆಫ್ಟರ್ನೂನ್ ವ್ಯೂ ಇತ್ತು. ಈಗ ಈವ್ನಿಂಗ್ ವ್ಯೂ ಯಾವ ಥರ ಕಾಣ್ತಿದೆ ಅಂತ. ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿತ್ತು. ಇವಾಗ ಮಾತ್ರ ಹತ್ರಕ್ಕೆ ಬಿಟ್ಟಿದ್ರು, ಹತ್ರಕ್ಕೆ ಹೋಗಿದ್ದಾಗ ಚಾನ್ಸ್ ಸಿಕ್ತು ಅಂತ ಚೆನ್ನಾಗಿ ವಿಡಿಯೋ ಮಾಡಿಕೊಂಡೆ. ಎಲ್ಲರೂ ದರ್ಶನ ಮುಗಿಸ್ಕೊಂಡು ಈಚೆ ಬರ್ತಾಯಿದ್ರು. ಆ್ಯಕ್ಚುಲಿ ದರ್ಶನ ನಮಗೆ ನಾಳೆ ಇದೆ, ಹಾಗಾಗಿ ನಾನು ಎಷ್ಟು ವಿಡಿಯೋ ಮಾಡೋಕ್ಕಾಗುತ್ತೋ ಅಷ್ಟು ಮಾಡಿದ್ದೀನಿ. ನೆಕ್ಸ್ಟು ಪಾರ್ಟಲ್ಲಿ ನಮಗೆ ದರ್ಶನ ಎಷ್ಟೊತ್ತಿಗೆ ಆಯಿತು ಅನ್ನೋದ್ರ ಬಗ್ಗೆ ನಾನು ನಾಳೆ ದರ್ಶನ ಮುಗಿಸಿ ಬಂದಮೇಲೆ ನಿಮಗೆಲ್ಲ ಇನ್ಫಾರ್ಮೇಷನ್ನ ಕ್ಲಿಯರಾಗಿ ಹೇಳ್ತೀನಿ. ಫ್ರೆಂಡ್ಸ್ ಜನ ಏನೋ ನಾರ್ಮಲಾಗೇ ಇದ್ದಾರೆ, ಬಟ್ ಗೊತ್ತಿಲ್ಲ ನಾಳೆ ನಾವು 300 ರೂಪಾಯಿ ದರ್ಶನಕ್ಕೆ ಹೋಗಬೇಕು, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಬಂದು ಹೇಳ್ತೀನಿ. ನೆಕ್ಸ್ಟು ಫ್ರೆಂಡ್ಸ್ ಇದು ಸುಪಥಮ್ ಅಂತ. ಈ ಸುಪಥಮಾಸಿ ಹೋಗ್ಬೇಕಂದ್ರೆ ನಾವು ಆರ್ಜಿತ ಸೇವೆಸ್ನ ಬುಕ್ ಮಾಡ್ಕೋಬೇಕು. ಆರ್ಜಿತ ಸೇವೆಸ್ನ ಬುಕ್ ಮಾಡ್ಕೊಂಡ್ರೆ ಮಾತ್ರ ಸುಪಥಮಾಸಿ ಎಂಟ್ರಿ ಇರುತ್ತೆ. ಸುಪಥಮಲ್ಲಿ ಹೋದರೆ ಬೇಗ ದರ್ಶನ ಆಗುತ್ತೆ, ಒಂದು 1/2 ಅವರಲ್ಲೆಲ್ಲ ಬೇಗ ದರ್ಶನ ಆಗುತ್ತೆ.
ಅದೇ 300 ರುಪೀಸ್ ಆ್ಯಂಡ್ ಜನರಲ್ ಕ್ಯೂಗೆ ಬೇರೆ ಕ್ಯೂ ಲೈನ್ಸ್ ಇರುತ್ತೆ, ನಾವು ಅಲ್ಲಿಗೆ ಹೋಗಿ ಜಾಯ್ನ್ ಆಗಬೇಕು ಫ್ರೆಂಡ್ಸ್. 300 ರುಪೀಸ್ ಆದರೆ ATC ಸರ್ಕಲ್ಲು, ಜನರಲ್ಗಾದರೆ ಶಿಲಾತೋರಣ ಅಂತ ಇದೆ, ಅಲ್ಲಿಂದ ಕ್ಯೂ ಲೈನ್ಸು ಬರ್ತಿರುತ್ತೆ ಫ್ರೆಂಡ್ಸ್. ಅಲ್ಲಿಗೆ ಹೋಗಿ ನಾವು ಕ್ಯೂ ಲೈನ್ಸ್ಗೆ ಜಾಯ್ನ್ ಆಗಬೇಕು. ನೋಡಿ ಎಲ್ಲ ದರ್ಶನಕ್ಕೆ ಹೋಗ್ತಾ ಇದ್ದಾರೆ, ಬಿಟ್ಟಿದ್ದಾರೆ ಅಂತ ಬೇಗ ಬೇಗ. ನಮಗೆ ನಾಳೆ ಇದೆ, ನಾವು ನಾಳೆ ಸ್ವಾಮಿನ ನೋಡೋಕ್ಕೆ ಫುಲ್ಲು ಕಾತರದಿಂದ ಕಾಯ್ತಾ ಇದ್ದೀವಿ. ಬಟ್ ನಾಳೆ ದರ್ಶನ ಇರೋದ್ರಿಂದ ವೆಯ್ಟ್ ಮಾಡಬೇಕಾಗುತ್ತೆ ಸ್ವಲ್ಪ. ಅದಾದಮೇಲೆ ಫ್ರೆಂಡ್ಸ್ ಸ್ವಲ್ಪ ಮುಂದೆ ಬರ್ತಿದ್ದಂಗೆ ನಮಗೆ ಇಲ್ಲೊಂದು ಬೋರ್ಡ್ ಕಾಣಿಸ್ತು, ಸೀನಿಯರ್ ಸಿಟಿಜನ್ ಎಂಟ್ರಿ ಪಾಯಿಂಟ್ ಅಂತ. ನಾವು ಇದನ್ನು ಆಲ್ಮೋಸ್ಟ್ ನಾನು ವಿಡಿಯೋದಲ್ಲೆಲ್ಲ ತೋರಿಸಿದ್ದೀನಿ, ಆದರೆ ಇವತ್ತಿದ್ದಂಗೆ ಫ್ರೀಯಾಗೆಲ್ಲ ಇರಲಿಲ್ಲ. ಇದು ಫ್ರೀಯಾಗಿ ತೋರಿಸ್ತಿರೋದು. ಇದು ಸೀನಿಯರ್ ಸಿಟಿಜನ್ಗೆ ಎಂಟ್ರಿ ಪಾಯಿಂಟ್ ಆಗಿರುತ್ತೆ. ಸೀನಿಯರ್ ಸಿಟಿಜನ್ ಆ್ಯಂಡ್ ಫಿಸಿಕಲಿ ಏನು ಇದಿರ್ತಾರಲ್ವ ಚಾಲೆಂಜಸ್, ಅವರಿಗೆ ಎಂಟ್ರಿ ಪಾಯಿಂಟ್. ಇವಾಗ ಕ್ಲೋಸ್ ಆಗಿತ್ತು ಫ್ರೆಂಡ್ಸ್. ಇವ್ರನ್ನೆಲ್ಲ ಬಿಡೋದು, ಇವ್ರನ್ನ ದರ್ಶನಕ್ಕೆ ಬಿಡೋದು ಆಫ್ಟರ್ನೂನ್ 3 o'clockಗೆ. ಅಲ್ಲಿ ಎಂಟ್ರಿ ಬಂದು 1:30 ಅಥವಾ 2 o'clock ಇರ್ಬೋದು, ನನಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ಸೀನಿಯರ್ ಸಿಟಿಜನ್ಗೆ ಎಂಟ್ರಿ ಪಾಯಿಂಟ್ ಅನ್ನೋದು ಇಲ್ಲೇ ಇದೆ, ಆರಾಮಾಗಿ ಬಂದು ನೋಡಿಕೊಂಡು ನೀವು ಜಾಯ್ನ್ ಆಗ್ಬೋದು ಫ್ರೆಂಡ್ಸ್. ಅಲ್ಲಿಂದ ನಾವು ನೆಕ್ಸ್ಟ್ ಹಂಗೆ ಮಾಡಬೀದಿಗಳಲ್ಲಿ ಓಡಾಡಿಕೊಂಡು ನೆಕ್ಸ್ಟ್ ಫ್ರೆಂಡ್ಸ್ ಅಂದರೆ ಹಿಂದೆಗಡೆಯಿಂದ ಕಾಣಿಸುತ್ತಲ್ಲ ದೇವಸ್ಥಾನ, ಅಂದರೆ ಪರಮಹಂಸ ಮುಂದೆ ಗೋಲ್ಡನ್ ಟೆಂಪಲ್ ಕಾಣುವಂಥ ಜಾಗಕ್ಕೆ ಬಂದ್ವಿ. ಆ ಗೋಲ್ಡನ್ ಟೆಂಪಲ್ ಎಲ್ಲ ನೋಡ್ಕೊಂಡ್ವಿ, ತುಂಬಾ ಚೆನ್ನಾಗಿತ್ತು. ನಾನು ಮಿಕ್ಕಿದ ಇನ್ಫಾರ್ಮೇಷನ್ನ ನಾನು ನೆಕ್ಸ್ಟ್ ಪಾರ್ಟಲ್ಲಿ ನಾನು ತಿಳಿಸ್ತೀನಿ. ಅಲ್ಲಿವರೆಗೂ ಎಲ್ಲರೂ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಅಭಿಪ್ರಾಯಗಳನ್ನ ತಿಳಿಸಿ. ನೆಕ್ಸ್ಟ್ ವಿಡಿಯೋಗೆ ಎಲ್ಲರೂ ಕಾಯ್ತಾ ಇರಿ ಫ್ರೆಂಡ್ಸ್.